ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಒಗ್ಗರಣೆ ಅನ್ನ ಮತ್ತು ಚಿಕನ್ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು 6 ಮರಾಠ ಮೊಗ್ಗು, 6 ಲವಂಗ, ಒಂದೇ ಒಂದು ಅನಾನಸ್ ಹೂವು, ಒಂದು ಸ್ವಲ್ಪ ಚಕ್ಕೆ, ಒಂದು 6 ಏಲಕ್ಕಿ, ಒಂದು ಬೆಳ್ಳುಳ್ಳಿ ಬಿಡಿಸ್ಕೊಂಡಿರೋದು, ಒಂದು ದಪ್ಪ ಈರುಳ್ಳಿ. ಇದೆಲ್ಲ 1 ಪಾವ್ ಅಕ್ಕಿಗೆ ಆಗುವಂಥ ಇಂಗ್ರೀಡಿಯೆಂಟ್ಸು. ಮೊದಲಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಕುಕ್ಕರಿಗೆ. ಎಣ್ಣೆ ಕಾದ್ಮೇಲೆ ಎಲ್ಲ ಮಸಾಲೆ ಸಾಮಾನು ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ, ಅದು ಸ್ವಲ್ಪ ಕೆಂಪಗೆ ಗಮ್ ಅಂತ ಸ್ಮೆಲ್ ಬರುತ್ತೆ. ಅದಾದಮೇಲೆ ಈರುಳ್ಳಿ, ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 1 ಪಾವ್ ಅಕ್ಕಿಗೆ 2 ಪಾವಿನಷ್ಟು ನೀರು ಹಾಕಿ ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಸಾರಿಗೂ ಉಪ್ಪು ಹಾಕಿರ್ತೀವಿ, ಸೊ ಉಪ್ಪು ಕಮ್ಮಿ ಹಾಕಬೇಕು. ಆಮೇಲೆ ತೊಳೆದ ಅಕ್ಕಿ ಹಾಕಿ 1 ವಿಷಲ್ ಕೂಗಿಸ್ಕೊಳ್ಳೋಣ. ನೆಕ್ಸ್ಟು ಅರ್ಧ kg ಚಿಕನ್ನಿಗೆ ಏನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ಅರ್ಧ kg ಚಿಕನ್ನಿಗೆ ನೋಡಿ, ಇದೊಂದು ಮೀಡಿಯಮ್ ಸೈಜ್ ಈರುಳ್ಳಿ ಬೇಕಾಗುತ್ತೆ. 2 ಖಾರ ಆಡಿಸ್ಕೋಬೇಕು ನಾವು. ಸೊ ನೋಡಿ, ಇದು ಮೀಡಿಯಮ್ ಸೈಜ್ ಈರುಳ್ಳಿಯಲ್ಲಿ ಅರ್ಧ ಹಸಿ ಈರುಳ್ಳಿ ಹಾಗೆ ಹಾಕ್ಕೊಳ್ಳೋಣ. ಇನ್ನರ್ಧದಲ್ಲಿ ಸ್ವಲ್ಪ ಒಗ್ಗರಣೆ ಕಟ್ ಮಾಡಿಟ್ಕೊಂಡು ಇನ್ನರ್ಧನ ಸುಟ್ಕೋಬೇಕು ಈ ಥರ. ಆಮೇಲೆ 3 ಲವಂಗ, ಒಂದೇ ಒಂದು ಚಿಕ್ಕ ಪೀಸ್ ಏಲಕ್ಕಿ, ಒಂದು ಚಿಕ್ಕ ಪೀಸ್ ಚಕ್ಕೆ, 4 ಎಸ್ಳು ಬೆಳ್ಳುಳ್ಳಿ, ಮತ್ತು 5 ಸ್ಪೂನಷ್ಟು ಮಿಕ್ಸ್ ಮಾಡಿರ್ತೀವಲ್ಲ ಕೊತ್ತಂಬರಿ ಮೆಣಸಿನ್ಕಾಯಿ ಮಸಾಲೆ ಸಾರಿಗೆ ಹಾಕೋ ಪುಡಿ, ಆ ಪುಡಿ 5 ಸ್ಪೂನ್ ಹಾಕ್ಕೋಬೇಕು. ಸ್ವಲ್ಪ ಖಾರ ಬೇಕು ಚಿಕನ್ ಸಾರು ಅನ್ನೋರು 6 ಸ್ಪೂನ್ ಹಾಕ್ಕೋಬೋದು. ಇದು ಮೊದಲನೇ ಖಾರ. ಸ್ವಲ್ಪ ಅರಿಶಿನ ಪುಡಿ. 2ನೇ ಖಾರಕ್ಕೆ ನೋಡಿ ಇಷ್ಟು, ಒಂದೇ ಒಂದು ಚೂರು ಕಾಯಿ, 4 ಎಸ್ಳು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೆರಡು ಸಪ್ರೇಟಾಗಿ ರುಬ್ಕೋಬೇಕು. ನೋಡಿ, ಇದು ಈರುಳ್ಳಿ ಬೇಯ್ತಾ ಇರೋದು ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಇವಾಗ ಮೇಲೆ ಕಪ್ಪಿರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಉದುರಿಸ್ಬಿಟ್ಟು ಅದನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಪಾತ್ರೆಯಲ್ಲಿ ಇದು ಚಿಕ್ಕ ಅಂದರೆ ಸ್ಲೋ ಫ್ಲೇಮ್ ಇರೋಂಥ ಸ್ಟವ್ ಮೇಲೆ ಇಟ್ಕೊಂಡು ಒಂದು ಅರ್ಧ kg ಚಿಕನ್ನಿಗೆ 2 ಸೌಟಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಇದನ್ನು ನಾವು ಕುಕ್ಕರಲ್ಲೂ ಮಾಡ್ಕೋಬೋದು. ಕುಕ್ಕರಲ್ಲಿ ಹಾಕ್ಕೊಂಡ್ರೆ ಬೇಗ ಆಗುತ್ತೆ. ಕುಕ್ಕರಲ್ಲಿ ಇದು ನೆಕ್ಸ್ಟು ಈರುಳ್ಳಿ ಒಗ್ಗರಣೆ ಮಾಡಿಕೊಂಡು, ಕುಕ್ಕರಲ್ಲಿ ಅಂದರೆ ಬೇಯೋದಕ್ಕೆ ಟೈಮ್ ಕಡಿಮೆ ಇರಿಸುತ್ತೆ. 2 ಸತಿ ಕೂಗಿಸ್ಕೊಂಡ್ಬಿಟ್ರೆ ಆಗುತ್ತೆ. ನಾನು ಪಾತ್ರೆಯಲ್ಲಿ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಅರ್ಧ kg ಚಿಕನ್ನು, ಇದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಒಳಮುಷ್ಟಿ ಅಂದರೆ 2 ಸ್ಪೂನಷ್ಟು ಇರಿಸುತ್ತೆ ಕಲ್ಲುಪ್ಪು. ಒಳಮುಷ್ಟಿಯಲ್ಲಿ 1 ಇಡೀ ಕಲ್ಲುಪ್ಪು ಹಾಕಿ ಕ್ಲೋಸ್ ಮಾಡಬೇಕು. ಸ್ವಲ್ಪ ಸ್ಟರ್ ಮಾಡಿ. ಇದು ಲೋ ಫ್ಲೇಮಲ್ಲಿ ಇದ್ದರೆ ನೀರು ಚೆನ್ನಾಗಿ ಬಿಡುತ್ತೆ. ಕೆಟ್ಟ ನೀರು ಅಂತಾರೆ, ಅದೆಲ್ಲ ನೀರು ಚೆನ್ನಾಗಿ ಬಿಡುತ್ತೆ ಲೋ ಫ್ಲೇಮಲ್ಲಿದ್ದರೆ. ಜಾಸ್ತಿ ಫ್ಲೇಮ್ ಆದರೆ ನೀರು ಬಿಡಲ್ಲ. ಸೊ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ.
ಅಷ್ಟರಲ್ಲಿ ನೋಡೋಣ, ಇದು ಒಗ್ಗರಣೆಯನ್ನು ಕುಕ್ಕರ್ ತಣ್ಣಗಾಗಿದೆ. ಇದು ಒಂದು ಸತಿ ಚೆನ್ನಾಗಿ ಸ್ಟರ್ ಮಾಡಿದ್ರೆ ಅದು ರೆಡಿ ಇದೆ. ನೋಡಿ, ಇದು ಚಿಕನ್ ಎಲ್ಲ ನೀರು ಚೆನ್ನಾಗಿ ಬಿಟ್ಟಿದೆ. ಇವಾಗ ಹೈ ಫ್ಲೇಮಲ್ಲಿ ಇಡೋಣ. ಇದು ಸ್ಟವ್ ಆಫ್ ಮಾಡಿಬಿಟ್ಟು ಲೋ ಫ್ಲೇಮ್ದು ಹೈ ಫ್ಲೇಮಲ್ಲಿಟ್ಟು ಲಿಡ್ನ ಓಪನ್ ಮಾಡಬೇಕು. ಅದು ನೀರೆಲ್ಲ ಎವಾಪ್ರೇಟ್ ಆಗಬೇಕು. ಅದಕ್ಕೆ ಲಿಡ್ ಓಪನ್ ಮಾಡಿ ನೀರೆಲ್ಲ ಚೆನ್ನಾಗಿ ಎವಾಪ್ರೇಟ್ ಆಗಬೇಕು. ಇವಾಗ ಖಾರ ರುಬ್ಬಿಟ್ಕೊಂಡಿದ್ವಲ್ಲ ನೋಡಿ, ಇದು ನೀರು ಒಂದು ಸ್ವಲ್ಪನೂ ಇಲ್ಲ, ಬರೀ ಎಣ್ಣೆ ಇದೆ. ಚರಾಪರ ಸೌಂಡ್ ಬರ್ತಾ ಇರುತ್ತೆ. ಆವಾಗ ಖಾರ ಹಾಕಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸಬೇಕು. ಇದನ್ನು ನಾವು ಕುಕ್ಕರಲ್ಲಿ 2 ವಿಷಲ್ ಬರೋ ಹಾಗೆ ಬೇಯಿಸ್ಕೊಂಡ್ರೆ ಬೇಗ ಆಗುತ್ತೆ. ಇದು ಸ್ವಲ್ಪ ಪಾತ್ರೆಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅರ್ಜೆಂಟ್ ಇರೋರು ಕುಕ್ಕರಲ್ಲಿ ಹಾಕಿ 2 ವಿಷಲ್ ಬರ್ಸ್ಕೋಬೇಕು. ಇದು ನೋಡಿ, ಇವಾಗ ಸ್ವಲ್ಪ ಅದು ಕುದಿ ಬರೋವರೆಗೂ ಲಿಡ್ ಕ್ಲೋಸ್ ಮಾಡಿರ್ತೀನಿ. ಕುದಿ ಬಂದಮೇಲೆ ಲಿಡ್ ಓಪನ್ ಮಾಡಿ ಕನ್ಸಿಸ್ಟೆನ್ಸಿಗೆ ನೋಡಿ ತೆಳ್ಳ ಇದೆ. ಲಿಡ್ ಓಪನ್ ಮಾಡಿದ್ರೆ ಅದು ಚೆನ್ನಾಗಿ ಕುದಿ ಬಂದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆಗುತ್ತೆ ಸಾರು. ನೋಡಿ, ಇವಾಗ ಸ್ವಲ್ಪ ಗಟ್ಟಿಯಾಗಿದೆ. ಈ ಟೈಮಲ್ಲಿ 2ನೇ ಖಾರ ಅಂದರೆ ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ, ಬೆಳ್ಳುಳ್ಳಿ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಖಾರ ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಅಷ್ಟೇ ಕಾಯಿ ಕುಕ್ಕರಲ್ಲಿ ಅದು ಕುಕ್ಕರ್ ತಣ್ಣಗಾದ್ಮೇಲೆ ಈ ಖಾರ ಹಾಕಿ 1 ವಿಷಲ್ ಬರ್ಸ್ಕೊಂಡ್ರೆ ಸಾರು ರೆಡಿ ಇರುತ್ತೆ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದು ಬೇಗ ಆಗುತ್ತೆ. ಈಗ ಚೆನ್ನಾಗಿ ಕುದಿ ಬಂದಿದೆ. ಚಿಕನ್ ಸಾರು ಒಗ್ಗರಣೆಯನ್ನು ರೆಡಿ.